ಒಂದ್ ಕಡೆ ರಾಜಕೀಯ ಹೋರಾಟ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಘಟಾನುಘಟಿ ವಕೀಲರು ಕಣಕ್ಕಿಳಿದಿದ್ದಾರೆ. ಅಖಾಡಕ್ಕೆ ಇಳಿಯಲಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಕಾಂಗ್ರೆಸ್ನ ಹಿರಿಯ ನಾಯಕರು ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಕಪಿಲ್ ಸಿಬಲ್, ಜೊತೆಗೆ ಪ್ರಶಾಂತ್ ಭೂಷಣ್ ಎಂಟ್ರಿ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಖ್ಯಾತ ಸುಪ್ರೀಂ ಕೋರ್ಟ್ನ ವಕೀಲರು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಈ 3 ಜನ ಹಿರಿಯ ವಕೀಲರ ಜೊತೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಕಾಂಗ್ರೆಸ್ನ ನಾಯಕರು ಕೂಡ ಅವರು ಬೆಂಗಳೂರಿಗೆ ಬಂದಿಳಿದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ, ಮತ್ತೋರ್ವ ಲಾಯರ್ ಕಾಂಗ್ರೆಸ್ನ ಹಿರಿಯ ನಾಯಕ ಕಪಿಲ್ ಸಿಬಲ್, ಹಾಗೆಯೇ ಪ್ರಶಾಂತ್ ಭೂಷಣ್, ಈ 3 ಜನ ಹಿರಿಯ ವಕೀಲರು ಸಿಎಂ ಸಿದ್ದರಾಮಯ್ಯ ಅವರ ಕಾನೂನು ತಂಡವನ್ನ ಸೇರಿಕೊಂಡಿದ್ದಾರೆ, ಕಾನೂನು ಹೋರಾಟದ ಟೀಮ್ನ ಸೇರಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನ್ ಅನುಮತಿಯನ್ನ ಕೊಟ್ಟಿದ್ದಾರೆ, ಆ ಆದೇಶವನ್ನ ಪ್ರಶ್ನಿಸಿ ಏನ್ ಕಾನೂನು ಹೋರಾಟ ಆರಂಭ ಆಗಿದೆ, ಅದರ ನೇತೃತ್ವವನ್ನ ಈ 3 ಜನ ಹಿರಿಯ ವಕೀಲರು ವಹಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 3 ಜನ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಬಹಳ ಖ್ಯಾತಿಯನ್ನ ಪಡೆದಿರುವಂತಹ ವಕೀಲರು, ಇಂತಹ ಕೇಸ್ಗಳಲ್ಲಿ ವಾದವನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 3 ಜನ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಬಂದಿದ್ದಾರೆ, ಸಿದ್ದರಾಮಯ್ಯ ಅವರ ಟೀಮ್ನ ಸೇರ್ಕೊಂಡಿದ್ದಾರೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಇವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮುಂದಿನ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರು ಆಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಾಲ್ ಮತ್ತು ಪ್ರಶಾಂತ್ ಭೂಷಣ್, ಈ 3 ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇವರು ಅವ್ರು ಕೂಡ ಅಲ್ಲಿ ಉಳ್ಕೊಳ್ತಾರೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯರು ನೇರವಾಗಿ ತೆರಳುತ್ತಾರೆ ಚಿತ್ರಕಲಾ ಪರಿಷತ್ತಿಂದ. ಸೊ ಅಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸ್ತಾರೆ. ಅಂದರೆ ಯಾವ ರೀತಿ ಕಾನೂನು ಹೋರಾಟಗಳು ಮಾಡಬೇಕಾಗುತ್ತೆ, ಯಾವ ರೀತಿ ಏನೆಲ್ಲ ನಾವು ಪ್ರಸ್ತಾಪಗಳನ್ನ ಮಾಡಬೇಕಾಗುತ್ತೆ, ಕೋರ್ಟ್ಗೆ ಯಾವುದು ಪ್ರಕರಣಗಳನ್ನ ಗಮನಕ್ಕೆ ತರಬೇಕಾಗುತ್ತೆ, ಇಲ್ಲಿ ಆಗಿರುವಂಥ ಬೆಳವಣಿಗೆಗಳೇನು, ಮುಡ ಕೇಸಲ್ಲಿ ಆಗಿರುವಂಥ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಮತ್ತು ದಾಖಲೆಗಳು ಆಗಿರ್ಬೋದು, ಇವೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಹಿರಿಯ ವಕೀಲರು ಪಡ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು, ಯಾಕಂದರೆ ಈಗ ಹೈಕೋರ್ಟಲ್ಲಿ ಕೂಡ ಸಂಬಂಧಪಟ್ಟಂಗೆ ವಿಚಾರಣೆ ಇರುವಂಥದ್ದು, ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಂತಹ ಅಭಿಷೇಕ್ ಮನು ಸಿಂಘ್ವಿ ಕೂಡ ತರಾತುರಿಯಲ್ಲಿ ಅವರು ಕೂಡ ಹೈಕೋರ್ಟ್ ಕಡೆ ಪ್ರಯಾಣವನ್ನು ಬೆಳೆಸಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.